ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ಈ ವರ್ಷ ನಮಗೆ ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಡೌಟನ್ನು ಕೇಳ್ತಿರುವಂಥದ್ದು. ನಿಮಗೆ ಸ್ಕಾಲರ್ಶಿಪ್ ಇರುವಂತಹ ಲಾಸ್ಟ್ ಡೇಟನ್ನು, ನಿಮಗೆ ಈ ವರ್ಷ ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ PGCET 2025 ಕೌನ್ಸಿಲಿಂಗಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಅಡ್ಮಿಷನನ್ನು ತೊಗೊಂಡಿದ್ದೀರಾ ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನನ್ನು ತೊಗೊಂಡಿದ್ದೀರಾ. ಈಗ ಬಂದುಬಿಟ್ಟು ನಿಮಗೆ ಥರ್ಡ್ ರೌಂಡ್ ಆದರೆ ನಡೀತಿರುವಂಥದ್ದು. ಥರ್ಡ್ ರೌಂಡ್ ಆದರೆ ಸ್ಟಾರ್ಟ್ ಆಗಿದೆ. ಈ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಕಂಪ್ಲೀಟಾಗಿ ಎಲ್ಲ ಒಂದು ಈ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ 13ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆದರೆ ಆಗಿರುತ್ತೆ. ಅಂದರೆ 13ನೇ ತಾರೀಕಿಗೆ, ಈ ತಿಂಗಳು 13ನೇ ತಾರೀಕು ಬಂದುಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ಗೆ ಥರ್ಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಈಗ ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ತಗೊಳ್ಳುವಂಥ ಸ್ಟೂಡೆಂಟ್ಸಿಗೆ ಸಾಮಾನ್ಯವಾಗಿ ಡೌಟ್ ಇದ್ದೇ ಇರುತ್ತೆ, ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೂ ಸಿಗುವಂಥ ಸ್ಕಾಲರ್ಶಿಪ್ ಬಂದುಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ssp.postmetric.government.in ಅನ್ನುವಂಥ ಈ ಒಂದು ವೆಬ್ಸೈಟಲ್ಲಿ ಏನು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ ಇದು ಬಂದುಬಿಟ್ಟು ನಿಮಗೆಲ್ಲ ಸಿಗುತ್ತೆ. ನೀವು ಗ್ರ್ಯಾಜುಯೇಷನ್ ಮಾಡೋ ಟೈಮಲ್ಲಿ ಅಲ್ಲಿ ನಿಮಗೆ ಗೊತ್ತಿರುತ್ತೆ. ಅಂದರೆ ಈಗ ನೀವು BSc ಮಾಡಿರ್ಬೋದು, ಇಲ್ಲ ಅಂತಂದರೆ BCA ಮಾಡಿರ್ಬೋದು. ಆ ಟೈಮಲ್ಲಿ ಈ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರಾ, ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರ್ತೀರಾ. ಬಟ್ ನೀವೀಗ ಅಪ್ಲೈ ಮಾಡಬೇಕು ಅಂತ ಅಂದರೆ ಪ್ರೆಸೆಂಟ್ ಇಯರ್ದು ಅಕಾಡೆಮಿಕ್ ಡೀಟೇಲ್ಸ್ ಆದರೆ ಬೇಕಾಗುತ್ತೆ. ಮೊದಲಿಗೆ ನೋಡಿ, ಈ ಒಂದು SSP ಸ್ಕಾಲರ್ಶಿಪ್ಗೆ ಇರುವಂಥ ಲಾಸ್ಟ್ ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ನೀವು ನೋಡೋದಾದರೆ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ತೋರಿಸಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೇ ತಿಂಗಳು 15ನೇ ತಾರೀಕು ಆದರೆ ಲಾಸ್ಟ್ ಡೇಟ್ ಇರುವಂಥದ್ದು. ಈಗ ಸ್ಟೂಡೆಂಟ್ಸಲ್ಲಿ ಇರುವ ಡೌಟ್ ಏನು ಅಂದರೆ, ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದು ಈ ತಿಂಗಳು 13ನೇ ತಾರೀಕು ಆಗುತ್ತೆ. ನಾವು ಇನ್ನು 2 ದಿನದಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗುತ್ತಾ ಅಂತಂದರೆ 100% ಆಗಿ ಸ್ಕಾಲರ್ಶಿಪ್ಪನ್ನು 2 ದಿನದಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಮೊದಲಿಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಎಲ್ಲ ಡಾಕ್ಯುಮೆಂಟ್ಸ್ದು ಸಹ ಈಗ SSLC ರಿಜಿಸ್ಟ್ರೇಷನ್ ನಂಬರ್ ಹೊಡೆದ್ರೆ ಅದರ ಒಂದು ಡೀಟೇಲ್ಸ್ ಬರುತ್ತೆ, PUC ರಿಜಿಸ್ಟ್ರೇಷನ್ ನಂಬರ್ ಹೊಡೆದ್ರೆ ಅದರ ಒಂದು ಡೀಟೇಲ್ಸ್ ಬರುತ್ತೆ. ಡಿಗ್ರಿದು ನಿಮ್ಮ ಒಂದು ಯೂನಿವರ್ಸಿಟಿ ನಂಬರ್ಸು ಇನ್ನೊಂದು ಏನಿರ್ತವೆ ಅದರದ್ದು ಹೊಡ್ತಾರೆ, ಅದರ ಒಂದು ಡೀಟೇಲ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಈಗ ಪ್ರೆಸೆಂಟ್ ಇಯರ್ದು ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲನೂ ಸಹ ಈಗ ಮೊದಲಿಗೆ KEAಗೆ ಗೊತ್ತಾಗುತ್ತೆ ಇವರು ಯಾವ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡಿದ್ದಾರೆ, ಯಾವ ಕ್ಯಾಟಗರಿಯಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು. KEA ಬಂದುಬಿಟ್ಟು ಅವರ ಒಂದು ಯೂನಿವರ್ಸಿಟಿಗೆ ಡೀಟೇಲ್ಸನ್ನು ಶೇರ್ ಮಾಡಬೇಕು ಆ್ಯಂಡ್ ಆ ಯೂನಿವರ್ಸಿಟಿ ಬಂದುಬಿಟ್ಟು SSP ಜೊತೆ ಒಂದು ಡೀಟೇಲ್ಸನ್ನು ಶೇರ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಬಂದುಬಿಟ್ಟು ಸ್ವಲ್ಪ ದಿನಗಳ ಕಾಲ ತಗೊಳುತ್ತೆ. ಹಾಗಾಗಿ ನೀವು 2 ಡೇಸಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಈ ವರ್ಷ ನಮಗೆ ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ 100% ಆಗಿ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಈಗೇನೊಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ಈ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಯಾಕಂತ ಅಂದರೆ ಈಗ ಕಳೆದ 2 ವರ್ಷದ ಹಿಂದೆ ಅನಿಸುತ್ತೆ PGCET ವಿದ್ಯಾರ್ಥಿಗಳಿಗೆ ಯಾರಿಗೂ ಸಹ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಆಗ ಬಂದುಬಿಟ್ಟು ಸಾಕಷ್ಟು ರಿಕ್ವೆಸ್ಟನ್ನು ಮಾಡಿ ಈ ವಿಚಾರ ಕೋರ್ಟ್ವರೆಗೂ ಹೋಗಿ ಮತ್ತು PGCET ವಿದ್ಯಾರ್ಥಿಗಳಿಗೆ ಮಾತ್ರ ಸಪ್ರೇಟಾಗಿ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ನಿಮ್ಗೆ ಆ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ವರ್ಷ ಬಂದುಬಿಟ್ಟು PGCET ವಿದ್ಯಾರ್ಥಿಗಳಿಗೆ ಮಾತ್ರ ಸಪ್ರೇಟಾಗಿ ಬೇಕಿದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಡಿಲೇ ಆಗಿರುವಂಥದ್ದು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ, USN ಬಂದುಬಿಟ್ಟು. ನೀವು ಆ USN ಇಲ್ಲ ಅಂತ ಅಂದ್ರೂ ನಿಮ್ಮ ಒಂದು KEA CET ನಂಬರ್ನ ಡೀಟೇಲ್ಸನ್ನು ನೀವು ಅಲ್ಲಿ ಎಂಟರ್ ಮಾಡಿಬಿಟ್ಟು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಆಗಿರುತ್ತೆ. ಆ ರೀತಿಯೂ ಪ್ರೊಸೀಜರ್ಸ್ ಆದರೆ ಇರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈಗ ಲಾಸ್ಟ್ ಡೇಟ್ ಬಗ್ಗೆ ಯಾರು ವರಿ ಆಗೋದಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನೀವು ಆರಾಮಾಗಿ ಕಾಲೇಜ್ಗೆ ಒನ್ಸ್ ಜಾಯ್ನ್ ಆಗಿದ್ದ ಆದಮೇಲೆ ಮತ್ತೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಅಲ್ಲಿ USN ನಿಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ನೋ ಅಂತ ಕೊಟ್ಟರೆ ನೀವು ಯಾವ ಮಾಡಲ್ ಅಡ್ಮಿಷನ್ ತೊಗೊಂಡಿದ್ದೀರಾ ಏನು ಅಂತ ಹೇಳಿಬಿಟ್ಟು ಅಲ್ಲೇ ಎಲ್ಲ ಡೀಟೇಲ್ಸ್ ಬರುತ್ತೆ. ಮೊದಲಿಗೆ KEA ಅವರು ಯೂನಿವರ್ಸಿಟಿಗೆ ಡೀಟೇಲ್ಸನ್ನು ಶೇರ್ ಮಾಡಬೇಕು ಮತ್ತು ಯೂನಿವರ್ಸಿಟಿ ಕಡೆಯಿಂದ SSP ಡಿಪಾರ್ಟ್ಮೆಂಟ್ಗೆ ಜೊತೆಗೆ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಬೇಕು ಆಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಒನ್ಸ್ ಅಪ್ಡೇಟ್ ಆಗಿದ್ದ ಆದಮೇಲೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗೋದು. ನಿಮ್ಮ ಒಂದು ಡೀಟೇಲ್ಸ್ ಇನ್ನೂ ಸಹ ಅಪ್ಡೇಟ್ ಆಗೋದಕ್ಕೆ ಇನ್ನೂ 15 ಡೇಸ್ ಟೈಮ್ ಆದರೆ ತಗೊಳುತ್ತೆ. ಈಗಾಗಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ತಗೊಂಡಿರುವಂಥ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ತಗೊಂಡಿರುವಂಥ ಸ್ಟೂಡೆಂಟ್ಸ್ಗೂ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದನ್ನೆಲ್ಲ ಕನ್ಸಿಡರೇಷನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಆದರೆ ಒಂದು ಅಕಾಡೆಮಿಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾರೆ. ಅವಾಗ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಆಗಿರೋದು. 100% ಆಗಿ ಸ್ಕಾಲರ್ಶಿಪ್ ಅಪ್ಲೈ ಆಗ್ತಿದೆಯಾ, ಫೈನಲ್ ಸಬ್ಮಿಟ್ ಆಗ್ತಿದೆಯಾ ಏನು ಅಂತ ಹೇಳಿಬಿಟ್ಟು ನಾನು ಅಪ್ಲೈ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾರಾದರೂ ಒಬ್ಬರದು. ಅಲ್ಲಿಯವರೆಗೂ ವೆಯ್ಟ್ ಮಾಡಿ. ಸ್ಕಾಲರ್ಶಿಪ್ ಕುರಿತು ಏನೇ ಡೌಟ್ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.